ಸ್ವಾತಿ ಅಂತ ಬಂದಾಗ ಸ್ವಾತಿ ಕೆಫೆ ಇದೆ, ಸ್ವಾತಿ ಗಾರ್ಡೇನಿಯಾ ಇದೆ, ಸ್ವಾತಿ ಆಂಧ್ರ ಸ್ಟೈಲ್ ಇದೆ, ಗ್ಲೋಬಲ್ ಡಾಬಾ, ಈಗ ಇಲ್ಲಿ ನೆಡೋ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ ಏನೇನ್ ಸೆಗ್ಮೆಂಟ್ಸ್ ಇದೆ ಇದೆಲ್ಲ ನೀವು ಕವರ್ ಮಾಡ್ಕೊಂಡು ಬಂದಿದ್ದೀರಾ. ಇದು ಹೇಗೆ ಸಾಧ್ಯ ಆಯ್ತು? ಯಾವ ಜನ 1990s ಎಂಡಲ್ಲಿ ಆರ್ಡರ್ ಕೊಡ್ತಾ ಇದ್ರು ಅದೇ ಜನ ಆ ಸಂಪರ್ಕದಲ್ಲಿವರು ಇವತ್ತಿಗೂ ನಮಗೆ ಕ್ಯಾಟ್ರಿಂಗ್ ಆರ್ಡರ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ರೇಟ್ ಇಡಬೇಕಾದ್ರೆ ಇವತ್ತು ನಮ್ಮ ರೆಸ್ಟೋರೆಂಟ್ ಇರ್ಬೋದು, ನಮ್ಮ ಕ್ಯಾಟ್ರಿಂಗ್ ಇರ್ಬೋದು, ಇಲ್ಲೆಲ್ಲ ಒಂದು ಅಕೌಂಟಿಂಗ್ ಸಿಸ್ಟಮ್ ಇಟ್ಕೊಂಡಿದೀವಿ. ಅದೇನಪ್ಪ ಕೇಳಿದ್ರೆ ₹1 ನಾವು ಗ್ರಾಹಕರಿಂದ ತಗೋತೀವಿ ಅಂದ್ರೆ 40 ಪೈಸಾ ಮೆಟೀರಿಯಲ್, 25-30 ಪೈಸಾ HR ಕಾಸ್ಟ್ ಅಂದ್ರೆ ನಮ್ಮ ಕಾರ್ಮಿಕರಿಗೆ, ಲೇಬರ್ ಅದು ಇದೆಲ್ಲ. ತದನಂತರ 15 ಪೈಸಾ ನಮ್ಮ ಮೇಂಟೆನೆನ್ಸ್ ಕಾಸ್ಟ್, 2-3 ಪೈಸಾ ಈ ಟ್ಯಾಕ್ಸ್ ಅಂತವು ಇಂಥವು ಬರ್ತವೆ. ಇದು ಒಂದೊಂದ್ಸಲ ನಮ್ಮ ಲಾಭ 12% ಬೀಳುತ್ತೆ, ಒಂದೊಂದ್ಸಲ 18% ಹೋಗುತ್ತೆ. ಅಂದ್ರೆ ಈ ಒಂದು ಫಾರ್ಮೆಟ್ ಅಲ್ಲಿ ನಾವು ವ್ಯಾಪಾರ ಮಾಡ್ತೀವಿ. ಅದನ್ನ ಸಾಧಾರಣ ಒಂದು 2010 ತನಕ ಒಂದು ಅಂದಾಜು ಮಾಡ್ತಾ ಇದೀವಿ. ಈಗಂತೂ ಯಾವುದೇ ಒಂದು ಮೆನು ಕಾರ್ಡ್ ಇರ್ಬೋದು ಅಥವಾ ನೀವೊಂದು ಕ್ಯಾಟ್ರಿಂಗ್ ಆರ್ಡರ್ ಕೊಟ್ರೆ ರೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ಈ ಸ್ಟ್ರಾಟಜಿ ಪ್ರಕಾರದಲ್ಲಿ ಮಾಡ್ತಾ ಇದೀವಿ.